ಕನ್ನಡ ನಾಡಿನ ನೆಲದ ಪರಂಪರೆಯಾದ ಜನಪದ ಕಲೆ ಗಾಯನವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮಲ್ಲಿಗೆ ಸುಗಮ ಸಂಗೀತ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿನಿಯರ ನಡಿಗೆ ಜನಪದದ ಕಡೆಗೆ ಎನ್ನುವ ವಿಶೇಷ ಶಿಬಿರಗಳನ್ನು ನಾಡಿನ ಖ್ಯಾತ ಜಾನಪದ ಗಾಯಕ ಡಾಕ್ಟರ್ ಅಪ್ಪಗೆರೆ ತಿಮ್ಮರಾಜು ಸಾರಥ್ಯದಲ್ಲಿ ಆಯೋಜಿಸಲಾಗುತ್ತಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷರಾದ ಮಲ್ಲಿಗೆ ಸುಧೀರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೂನ್ 5ರಿಂದ 6ರವರೆಗೆ ಚಿಕ್ಕಮಗಳೂರು ನಗರದ ಎಸ್ಟಿಜೆ ಮಹಿಳಾ ಪದವಿ ಪೂರ್ವ ಕಾಲೇಜಿನಲ್ಲಿ ಮೊದಲ ಶಿಬಿರ ನಡೆಯಲಿದೆ. ನಂತರ ನಗರ ಸೇರಿದಂತೆ ಜಿಲ್ಲೆಯ ವಿವಿಧ ಕಾಲೇಜುಗಳಲ್ಲಿ ಶಿಬಿರಗಳನ್ನು ನಡೆಸಲಾಗುವುದು. ಈ ಶಿಬಿರಗಳಿಗೆ ಎಲ್ಲ ಪ್ರಾಚಾರ್ಯರು, ಉಪನ್ಯಾಸಕರುಗಳಿಂದ ಸಹಕಾರ ಸಿಗುತ್ತಿದೆ ಎಂದರು. ಎಸ್ಟಿಜೆ ಮಹಿಳಾ ಪದವಿ ಪೂರ್ವ ಕಾಲೇಜಿನಲ್ಲಿ ಒಂದು ಜನಪದ ಗೀತೆಗಳ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಕಲಿಕಾ ಶಿಬಿರ ಕಾಲೇಜು ವಿದ್ಯಾರ್ಥಿನಿಯರಿಗೆ, ಡಿಗ್ರಿ ಕಾಲೇಜು ಹಾಗೂ PU ಕಾಲೇಜು ವಿದ್ಯಾರ್ಥಿಗಳಿಗೆ ಒಂದು ವರ್ಕ್ಶಾಪನ್ನು, ಜನಪದ ಗೀತೆಗಳ ವರ್ಕ್ಶಾಪನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಾಗಾರವನ್ನು ಜನಪದ ತಜ್ಞ, ಜನಪದ ಶ್ರೀ ಡಾಕ್ಟರ್ ಅಪ್ಪಗೆರೆ ತಿಮ್ಮರಾಜು, ಜನಪದ ಗಾಯಕರು, ಬೆಂಗಳೂರು, ಇವರು ಬಂದು ಈ ಒಂದು 2 ದಿವಸಗಳ ಕಾಲ ಮಕ್ಕಳಿಗೆ, ಕಾಲೇಜು ವಿದ್ಯಾರ್ಥಿನಿಯರಿಗೆ ಈ ಒಂದು ಜನಪದ ಗೀತೆಗಳನ್ನು ಹೇಳಿಕೊಟ್ಟು ಅದರಲ್ಲಿ ಇರ್ತಕ್ಕಂಥ ಮೌಲ್ಯವನ್ನು, ಜನಪದ ಗೀತೆಗಳಲ್ಲಿ ಇರ್ತಕ್ಕಂಥ ಮೌಲ್ಯವನ್ನು ತಿಳಿಸಿ ಅವರಿಗೆ ಹಾಡನ್ನು, ಜನಪದ ಗೀತೆಗಳನ್ನು ಕಲಿಸಕ್ಕೆ ಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ತುಂಬ ಕಡೆ ಮಾಡಿದ್ವಿ. 4-5 ಕಾಲೇಜಿನಲ್ಲಿ, ಕಳೆದ ಬಾರಿ BGS ಕಾಲೇಜಿನಲ್ಲಿ ಮಾಡಿದ್ವಿ. ಅದೇ ರೀತಿಯಲ್ಲಿ ಕಡೂರಿನಲ್ಲಿ ಶಾಲಾ ಶಿಕ್ಷಕರಿಗೇ ಒಂದು ತರಬೇತಿಯನ್ನು, ಒಂದು 150 ಶಿಕ್ಷಕರಿಗೆ ಈ ತರಬೇತಿಯನ್ನು ನೀಡಿದ್ವಿ. ಇದೇ ಅಪ್ಪಗೆರೆ ತಿಮ್ಮರಾಜು ಅವರು ಬಂದು ಈ ಕಾರ್ಯಾಗಾರವನ್ನು ನಡೆಸಿಕೊಟ್ಟಿದ್ದು. ಒಂದು 8-10 ಜನಪದ ಗೀತೆಗಳನ್ನು ಅವರಿಗೆ ಕಲಿಸಿ, ಆದ್ದರಿಂದ ಆ ಮಕ್ಕಳು, ಆ ವಿದ್ಯಾರ್ಥಿಗಳಿಗೆ ಟೀಚರ್ಸ್ ಕಲಿತ್ರೆ ಅದನ್ನು ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ಬೋದು ಅಂತೇಳಿ ಅದೊಂದು ಕಾರ್ಯಾಗಾರ ಮಾಡಿದ್ವಿ. ಅದೇ ರೀತಿಯಲ್ಲಿ BGS ಕಾಲೇಜಿನಲ್ಲಿ ಮಾಡಿದ್ವಿ. ಇವಾಗ ಈ STJ ಕಾಲೇಜಿನಲ್ಲಿ ಮಾಡ್ತಾ ಇದ್ದೀವಿ. ಈ ಒಂದು ಜನಪದ ಗೀತೆ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಅನಕ್ಷರತೆ ನಮ್ಮ ಹಳ್ಳಿಯ ಹೆಣ್ಣುಮಗಳು ಬರೆದಿರ್ತಕ್ಕಂಥ ಜನಪದ ಗೀತೆಗಳು. ಆಚಾರಕ್ಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಕಂದಯ್ಯ ಜ್ಯೋತಿಯ ತಾಗು ಜಗಕ್ಕೆಲ್ಲ, ತೊಟ್ಟೀಲ ಹೊತ್ಕೊಂಡು ತೋರ್ಬಣ್ಣ ಹುಟ್ಕೊಂಡು, ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು. ಅದೇ ರೀತಿ ಈ ಕಾರ್ಯಕ್ರಮ ಎಲ್ಲ ಆದಮೇಲೆ ಮಕ್ಕಳ ಹತ್ರ ಅವ್ರು ಕಲ್ತಂಥ ಗೀತೆಗಳನ್ನು ಅವತ್ತು ಹಾಡ್ತಾರೆ. ಅದ್ರ ಜೊತೆಯಲ್ಲಿ ಅಪ್ಪಗೆರೆ ತಿಮ್ಮರಾಜು, ನಾನು ಗಾಯಕನಾಗಿ ನಾನು ಒಂದು 2 ಗೀತೆಗಳನ್ನು ಅವತ್ತು 1 ಗಂಟೆ ಜನಪದ ಕಾರ್ಯಾಗಾರದ ಜೊತೆಗೆ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. 2 ದಿನಗಳ ಕಾಲ ಈ ವಿದ್ಯಾರ್ಥಿನಿಯರ ನಡಿಗೆ ಜನಪದದ ಕಡೆಗಂತಕ್ಕಂತಹ ಜನಪದ ಗೀತೆಗಳ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ತಾವೆಲ್ಲ ಹಾರೈಸಬೇಕಂತ ಕೇಳ್ಕೊಳ್ತೇನೆ. ಜೊತೆಗೆ ಇಂದಿನ ಜಾಗತೀಕರಣದ ಭರಾಟೆಯಲ್ಲಿ ಮತ್ತು ಸಮೂಹ ಮಾಧ್ಯಮಗಳ ಭರಾಟೆಯಲ್ಲಿ ಜನಪದ ಕಲೆ ನಶಿಸುವುದನ್ನು ನಾವು ಕಂಡುಕೊಳ್ಳಕ್ಕೆ ಪ್ರಯತ್ನ ಮಾಡಬಹುದು. ವಿದ್ಯಾರ್ಥಿಯರಿಗೆ ಜನಪದದ ಕಡೆಗೆ ಆ ಒಂದು ಟೈಟ್ಲೇನೆ ನೋಡೋದಕ್ಕೆ ಚೆನ್ನಾಗಿದೆ. ಈಗ ಪ್ರಥಮ PUC ಮತ್ತೆ ದ್ವಿತೀಯ PUC ಮತ್ತೆ ಏನು ಡಿಗ್ರಿ ಹಂತದಲ್ಲಿ ಓದ್ತಾ ಇದ್ದಾರೋ ಈ ವಿದ್ಯಾರ್ಥಿಗಳ ನಂತರದಲ್ಲಿ ಅವ್ರದ್ದೇ ಆದಂತಹ ಒಂದು ಹೆಣ್ಣು ಅಂತಂದ್ರೆ ತವರು ಮನೆಯನ್ನ ಬಿಟ್ಟು ಗಂಡನ ಮನೆಗೆ ಹೋಗುವಂಥದ್ದು ಹೇಳಿದ್ದಾರೆ. ನೆರೆಮನೆಯ ಸಿರಿದೇವಿ ನೀನಾಗು ನನ್ನ ಮಗಳೇ. ಅವರ ಆ ಜನಪದದ ಮಹಿಳೆಗೆ ಹಿಂದೆ ಯಾವುದೇ ರೀತಿಯ ಒಂದು ಮನೆಯಾಗಿ ಭೇದ ಬಗಿಬೇಡ, ನೆರೆಮನೆಯ ಸಿರಿದೇವಿ ನೀನಾಗು ನನ್ನ ಮಗಳೇ. ಅಂದ್ರೆ ಒಂದ್ ಹೆಣ್ಣು ಇನ್ನೊಂದು ಮನೆಗೆ ಹೋಗಾಗಿದ ತಕ್ಷಣ ಅಲ್ಲಿರೋರು ಎಲ್ಲರ ಜೊತೆಗೂ ಹೊಂದ್ಕೋಬೇಕು, ಅಲ್ಲಿ ಯಾವುದೇ ರೀತಿ ಭೇದವನ್ನ ಮಾಡಬಾರ್ದು. ಆ ಮನೆಗೆ ನೀವು ಸಿರಿದೇವಿಯಾಗಿ ನೀನು ಹೋಗು ಅಂತೇಳಿ ಎಲ್ಲ ಅರಸಿ ಕಳಿಸ್ತಾಳೆ ಅಂತಂದ್ರೆ ಅದು ಇವತ್ತು ಇಲ್ಲ. ಪ್ರಸ್ತುತವಾಗಿ ನಾವು ನೋಡ್ತಾ ಬಂದಾಗ ಇವತ್ತು ನೀನು ಮದ್ವೆ ಮಾಡ್ತಿದ್ದಂಗೆನೆ ಮನೆ ಬೇರೆ ಮಾಡುವಂತದ್ದಾಗಿರ್ಲಿ, ಗಂಡ ಹೆಂಡತಿ. ಶವನಗೌಡ, ಆಶಾ ಉಪಸ್ಥಿತರಿದ್ದರು.